ಗುರುಗಳೇ, ಈಗ ಸ್ತ್ರೀ ಅಂತ ಹೇಳಿದ್ರೆ ಅದು ಮೂರೂ ಅವರಲ್ಲೇ ಇರುತ್ತಾ ಹಾಗಿದ್ರೆ? 100% ಇರುತ್ತೆ. ಆಮೇಲೆ ಕೆಲವರಿಗೆ ಉಷ್ಣ ಜಾಸ್ತಿ ಶೀತ ಜಾಸ್ತಿ ಅಂತಾರಲ್ಲ, ನಾನು ಕೇಳ್ತೀನಿ ರೀ, ಎಲ್ಲರಲ್ಲೂ ಇರುತ್ತೆ ರೀ ಅದು. ಶೀತ ಉಷ್ಣ ಅನ್ನೋದು ನಿಮ್ಮ ಡಿವೈಡಿಂಗ್ ನೀವು ಮಾಡ್ಕೊಂಡಿರೋದು, ಅದು ಎಲ್ಲರಲ್ಲೂ ಇರ್ತಕ್ಕಂತಹ ವಿಚಾರನೆ. ಹೌದು. ಮತ್ತೆ ನಾವು ಯಾವುದನ್ನು ಯಾವ ಥರ ಮಾಡ್ಕೋತಾ ಇದ್ದೀವಿ ಅಂದರೆ, ಅವನಿಗೆ ಶುಗರ್ ಅಂತೆ, ಶುಗರು ಎಲ್ಲರಲ್ಲಿ ಇರುತ್ತೆ, ಆದರೂ ಅವನಿಗೆ ಶುಗರ್ ಅಂತೆ. ಅದು ಅತಿಯಾಗಾದಾಗ ಅದೇನಾಗುತ್ತೆ, ಉಲ್ಟಾ ಆಗತ್ತೆ. ಸೊ ಆ ಒಂದು ಎಚ್ಚರಿಕೆಯನ್ನು ನಾವು ಗಮನಿಸ್ಕೊಂಡ್ರೆ ಇದೆಲ್ಲ ಎದುರ್ಕೊಂಡು, ಕಾಯಿಲೆಗಳಿಗೆ ಎದುರ್ಕೊಂಡು ಬದುಕೋ ಅವಶ್ಯಕತೆ ನಮಗಿಲ್ಲ. ನಾವು ಹೆದರ್ಕೊಳ್ಳೋದೇ ಜಾಸ್ತಿ. ಇದಕ್ಕೆಲ್ಲ ಮೂಲ ಕಾರಣ, ಯಾವುದೇ ಕಾಯಿಲೆ ಏನೇ ವಿಚಾರಕ್ಕೆ ಬಂದರೂ ಕೂಡ ಒತ್ತಡ ಅಂತಕ್ಕಂಥದ್ದು. ಹೌದಾ ಅಲ್ವಮ್ಮ? ಖಂಡಿತ ಗುರುಗಳೇ. ಎಲ್ಲದಕ್ಕೂ ಒತ್ತಡ. ಈ ಒತ್ತಡ ಅಂತಕ್ಕಂಥದ್ದು ಎಲ್ಲಿಂದ ಶುರು ಮಾಡ್ಬೋದು? ಮಗುಗೂ ಕೂಡ ಜ್ವರ ಶುರುವಾಗತ್ತೆ, ಹುಟ್ಟಿದ 3 ದಿನಕ್ಕೆ ಬರ್ಬೋದು, ಹುಟ್ಟಿದ ತಕ್ಷಣ ಜ್ವರ ಬರ್ಬೋದು. ಅದರ ಅರ್ಥ ಏನು ಅಂತ, ತಾಯಿಯಲ್ಲಿರುವ ಒತ್ತಡ ಮಗುವಿನಲ್ಲಿ ಬಂದಿದೆ, ತಿಳ್ಕೊಬೇಕಲ್ಲ. ತಾಯಿಯಲ್ಲಿ ಇರುವ ಒತ್ತಡ ಮಗುವಿಗೆ ಬಂದಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ, ಈ ಮಕ್ಕಳಿಗೆ ಪದೇ ಪದೇ ಜ್ವರ ಬರ್ತಾ ಇರುತ್ತೆ, ಕೆಮ್ಮು ಬರ್ತಾನೆ ಇರುತ್ತೆ. ನಾವು ಎಷ್ಟು ತೋರಿಸೋದು, ಯಾಕೆ ಮಗು ಹಿಂಗೆ ಆಗ್ತಾ ಇದೆ ಅನ್ನೋ ಎಚ್ಚರಿಕೆಯನ್ನು ವಿಚಾರ ತಗೊಂಡಾಗ ಇದು ನಂದೇ ಮೆಡಿಷನ್ನು ಅಂತ ತಾಯಿ ಅನ್ಕೋಬೇಕು. ನಾನು ಎಷ್ಟು ಒತ್ತಡದಲ್ಲಿ ಬದುಕಿದ್ದೀನಿ, ನಾನು ಎಷ್ಟು ಹಿಂಸೆಯಲ್ಲಿ ಬದುಕಿದ್ದೀನಿ ಈ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ, ಅದನ್ನು ಇವಾಗ ಮಗುಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಮಟ್ಟಕ್ಕೆ ಹೋಗುತ್ತೆ. ಹುಟ್ಟಿದ ಮಗುವಿಗೆ ಬ್ಲಡ್ ಟೆಸ್ಟಿಂಗು ಕೂಡ ಬರುತ್ತೆ, ಕಂಪಲ್ಸರಿ ಮಾಡೇ ಮಾಡ್ತಾರೆ ಅಲ್ವಾ? ಈ ಬ್ಲಡ್ ಟೆಸ್ಟ್ನ ಮೂಲ ಅರ್ಥ ಏನು ಅಂದರೆ, ನಮಗೆ ನಿಜವಾಗ್ಲೂ ದೊಡ್ಡವ್ರಿಗಾದರೂ ಆಗಲಿ, ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿಚಾರನ ಹೇಳ್ತೀನಿ. ಈಗ ಕರೆ ಮಾಡೋರು ಯಾರು ಅಶ್ವಿನಿ ನಕ್ಷತ್ರದ ಸಿಕ್ಕಿದ್ರೆ, ಯಾರು ಅಶ್ವಿನಿ ನಕ್ಷತ್ರದ ಸಿಕ್ಕಿದ್ರೆ, ಅದರಲ್ಲೂ ಹುಡುಗಿ ಏನಾರು ಸಿಕ್ಕಿದ್ರೆ, ಆಹಾ ಹುಡುಗನ ಹುಡುಗಿನ ಅಂತ ಕೇಳಬೇಕು ನೀನು. ಹುಡುಗಿ ನಕ್ಷತ್ರ ಸಿಕ್ಕಿದ್ರೆ ನಾನು ಮಾತಾಡಕ್ಕೆ ಶುರು ಮಾಡಿದ್ರೆ ಹುಡುಗಿನ ಹುಡುಗನ ಅಂತ ಡೌಟ್ ಬರುತ್ತೆ. ಅದನ್ನ ಹೇಳೋಣ. ಅಶ್ವಿನಿ ನಕ್ಷತ್ರ ಹುಡುಗನ ಹುಡುಗಿನ? ಅಶ್ವಿನಿ ನಕ್ಷತ್ರ ಹುಡುಗಿನೇ ಕರೆ ಮಾಡತ್ತೆ. ಈಗ ನಾನು ಹೇಳ್ತೀನಿ ನೀನು ಹುಡುಗ ಅಂತ, ಹೆಂಗನ್ಸುತ್ತೆ? ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ಆಶ್ಚರ್ಯ ಏನು, ಕೋಪನೂ ಬರುತ್ತೆ. ನಾನು ಹುಡುಗಿ ಅಂದ್ರೆ ಹುಡುಗ ಹೆಂಗೆ ಹೇಳ್ತೀರಾ? ಅದ್ರ ವಿಶ್ಲೇಷಣೆಯನ್ನು ಕೊಟ್ಟಾಗ ಅವಳಿಗೂ ಅರ್ಥ ಆಗತ್ತೆ, ಜನರಿಗೂ ಅರ್ಥ ಆಗತ್ತೆ. ಯಾಕೆಂದ್ರೆ ಒಂದು ನಕ್ಷತ್ರದಲ್ಲಿ ಹೆಣ್ಣು ಹೌದು, ಗಂಡು ಹೌದು. ನಾವು ತಿಳ್ಕೊಂಡಿದೀವಾ? ಖಂಡಿತ ಇಲ್ಲ ಗುರುಗಳೇ. ಗಂಡಿಗೆ ಗಂಡು ಮದುವೆ ಮಾಡ್ತಾ ಇದೀವಿ ಅಂತ ಅರ್ಥ ಆಗಿದೆಯಾ? ಹೆಣ್ಣಿಗೆ ಹೆಣ್ಣು ಮದುವೆ ಮಾಡ್ತಾ ಇದೀವಿ ಅಂತ ಅರ್ಥ ಆಗಿದೆಯಾ? ಇದು ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗತ್ತೆ. ಹೆಣ್ಣಿಗೆ ಎಣ್ಣೆ ಮದುವೆನಾ? ಹೌದು. ಗಂಡೇ ಮದುವೆನಾ? ಹೌದು. ಹೆಣ್ಣು ಗಂಡು, ಗಂಡು ಹೆಣ್ಣು ಉಲ್ಟಾ, ಇದು ಮದುವೆನಾ? ಹೌದು. ಅಂದ್ರೆ ಮನಸ್ಥಿತಿಯಲ್ಲಿ ಅಲ್ಲ, ಹೇಳ್ಬಿಡ್ತೀನಿ, ಅದಕ್ಕೊಂದು ಹೆಸರಿದೆ. ಕೃತಕ ಬುದ್ಧಿಯನ್ನ ಬಳಸುತ್ತಿರುವ ನಾವು, ಯಾವ ಬುದ್ಧಿ? ಕೃತಕವಾದ ಬುದ್ಧಿಯನ್ನ ಬಳಸುತ್ತಿರುವ ನಾವು, ಹೆಣ್ಣ್ಯಾವುದು ಗಂಡ್ಯಾವುದು, ಗಂಡ ಯಾರು ಹೆಂಡತಿ ಯಾರು? ಅಮ್ಮ, ಯಾವ ಕಾರಣಕ್ಕೂ ನೀನು ಯೋಚನೆ ಮಾಡಂಗೇ ಇಲ್ಲ ಇದ್ರ ವಿಷಯ. ಹೆಣ್ಣು ಗಂಡಾಗ್ಬೋದು, ಗಂಡು ಹೆಣ್ಣಾಗ್ಬೋದು. ಮಾತಾಡೋದ್ರಲ್ಲಿ, ನಡ್ಕೊಳ್ಳೋದ್ರಲ್ಲಿ ಯಾಕಾಗ್ಬಾರ್ದು? ಆಗಿಲ್ವಾ? ಅನುಭವಿಸ್ತಾ ಇಲ್ವಾ? ಏನ್ ನಾನ್ ಗಂಡನ ನೀನ್ ಗಂಡನ ಅಂತ ಕೇಳುವಂತ ಎಷ್ಟೋ ಸಂಸಾರದಲ್ಲಿ ಆಗಲ್ವಾ? ಅಲ್ವಾ? ಇದೆಲ್ಲವೂ ಕೂಡ ನಮ್ಮ ಕೃತಕವಾದ ಬುದ್ಧಿಯಿಂದ ಬದುಕುತ್ತಿರುವ ನಾವು, ಒತ್ತಡದ ಜೀವನದಲ್ಲಿ ಸಿಕ್ಕಾಕೊಂಡು ಅನುಭವಿಸ್ತಾ ಇದ್ದೀವಿ.